ಸರ್ ರಾಘಣ್ಣ ಅವ್ರ 25ನೇ ಸಿನಿಮಾ ಏನು ಹೇಳ್ತೀರಾ ಈಗ ಅನ್ಸುತ್ತೆ? ಖುಷಿ ಆಗುತ್ತೆ. ಮೊನ್ನೆ ತಾನೇ ಒಂದು ಸಿನಿಮಾ ರಿಲೀಸ್ ಆಯಿತು, ಈಗ ಇನ್ನೊಂದು ಸಿನಿಮಾ ಶುರು ಆಗ್ತದೆ. ಅವರು ಒಟ್ಟು 4 ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ನೈಸ್ ಟು ಸಿ. ಅಂದರೆ ಅದಕ್ಕೆ ಹೇಳೋದು, ಕಲೆಗೆ ವಯಸ್ಸೇ ಇಲ್ಲ. ಯಾವ ಟೈಮಲ್ಲಿ ಏನು ಬೇಕಾದ್ರೂ ಸಿಗ್ಬೋದು, ಯಾವ ಥರ ಬೇಕಾದ್ರೂ ಚೇಂಜ್ ಆಗ್ಬೋದು. ನನಗೆ ಖುಷಿ ಆಗೋದು ಏನಂದರೆ ಇನ್ನೂ ರಾಘಣ್ಣ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸಲ್ಲಿ ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಬೇಕು. ನಮಗೆ ಅಣ್ಣ ನಮಗೆ ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾರೆ. ನೀವೆಲ್ಲ ನೋಡಿ ಖುಷಿ ಪಡ್ತೀರಾ. ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ, ಗ್ಲಾಸ್ ಇರ್ಬೋದು. ಇಲ್ಲ, ನನಗೇನಂದರೆ ನನ್ನ ಫಿಟ್ನೆಸ್ಗೆ ಮೊದಲನೇ ಸ್ಫೂರ್ತಿನ ನನಗೆ ನನ್ನ ತಂದೆ ಶಿವಣ್ಣ, ರಾಘಣ್ಣ. ಇನ್ಫ್ಯಾಕ್ಟ್ ಅವ್ರಿಗೆ ಕಾರಣಾಂತರದಿಂದ ಒಂದು 4-5 ವರ್ಷದಿಂದ ಒಂಚೂರು ಹುಷಾರು ತಪ್ಪಿದ್ರು ಅದನ್ನು ಕವರಪ್ ಮಾಡಿ ಇವತ್ತು ಅವ್ರು ಆ್ಯಕ್ಟ್ ಮಾಡ್ತಿದ್ದಾರಲ್ಲ, ಅದು ಬಂದು ಸುಮಾರು ಜನಕ್ಕೆ ಒಂದು ಮಾದರಿ ಆಗುತ್ತೆ. ಸೊ ಐ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಆಸ್ ಅ ಬ್ರದರ್. ಆಡಿಸಿದ ಟೈಟಲ್ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಅವ್ರೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ರಾಘಣ್ಣ ಅವರು ಒಂದು ಹೊಸ ಗೆಟಪ್ ಕೊಟ್ಟಿರೋದಿರ್ಬೋದು, ಅಥವಾ ಅವ್ರ ಕೈಲಿ ಮಾತಾಡ್ಸಿದಂಥ ಮೊದಲನೇ ಲೈನ್ ಇರ್ಬೋದು. ಸೊ ಎಲ್ಲ ಹೊಸದಾಗಿ ಅನಿಸುತ್ತೆ. ಹೌದು, ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ರಾಘಣ್ಣ ಇದ್ರ ಜೊತೆಗೆ ಪೊಗರಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ 4 ಸಿನಿಮಾ. ಸೊ ಬ್ಯುಸಿಯಾಗಿರ್ತಾರಲ್ಲ, ಅದೇ ಸಂತೋಷ. ಎಸ್, ನೆನ್ನೆಗೆ 2 ವರ್ಷ ಕಂಪ್ಲೀಟ್ ಆಯಿತು. ಇನ್ಫ್ಯಾಕ್ಟ್ ನೆನ್ನೆ ಅದ್ರ ಬಗ್ಗೆ ಒಂದು ಬೈಟು ಪೋಸ್ಟ್ ಮಾಡಿದೆ. ಸೊ ಅದೇ ಟೀಮ್ ಜೊತೆಗೆ ಆಲ್ಮೋಸ್ಟ್ ಎಲ್ಲರೂ ಸೇಮ್ ಟೆಕ್ನಿಷಿಯನ್ಸ್, ಆ್ಯಕ್ಟ್ರುಗಳು ಬೇರೆ. ಅಫ್ಕೋರ್ಸ್ ನಾನು ಸೇಮ್ ಪಿಕ್ಚರ್, ನಾವೇನು ಸೇಮ್ ಕಾಸ್ಟ್ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಸೇಮ್ ಕ್ರೂ ಜೊತೆ. ಸಂತೋಷ ಆಗುತ್ತೆ. ಮಾಡ್ತಿರೋಂಥ ಮುಂದಿನ ಸಿನಿಮಾನು ಅಷ್ಟೇ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಆಶೀರ್ವಾದ ಕೊಡಲಿ. ರಾಜ್ಕುಮಾರ ಕೊಟ್ಟಿರೋದನ್ನು ನಾನು ಯಾವತ್ತೂ ಮರೆಯಲ್ಲ. ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಯಾಕಂದ್ರೆ ಒಂದು ಬೈಕಲ್ಲಿ ಮತ್ತೆ ನಂಬರ್ ಪಿ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ರೀ, ಅದು ಹಾಕಿದ ಮೇಲೆ ಗೊತ್ತಾಗಿದೆ. ಆ್ಯಕ್ಚುಲಿ ಅಲ್ಲಿ ಶೂಟಿಂಗ್ ದಿನಾನು ಗೊತ್ತಿರಲಿಲ್ಲ. ಸಂತೋಷ್ ಕ್ರಿಯೇಟಿವಿಟಿ ಆಯ್ತಲ್ಲ ಆಲ್ರೆಡಿ. ನೋ, ವೋಟಿಂಗ್ ಇಸ್ ಇಂಪಾರ್ಟೆಂಟ್. ಎಲ್ಲರಿಗೂ ನಾನೇನು ಹೇಳೋದಂದರೆ, ಕರ್ನಾಟಕದಲ್ಲಿ ನನ್ನ ಅಭಿಮಾನಿಗಳಿಗೆ ಹಾಗೂ ನಮ್ಮ ಜೊತೆ ಇದ್ದವ್ರಿಗೆ, ಯಾರು ನನ್ನ ಮಾತನ್ನು ಕೆಲವರು ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾದಲ್ಲಿ ನೋಡ್ತಾರೆ, ಅವ್ರಿಗೆ ಹೇಳೋದು ಒಂದೇ, ವೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ವೋಟ್ ಮಾಡೋದು ನಮ್ಮ ಹಕ್ಕು. ಸೊ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಮ ರೂಲರ್ಸ್ ಯಾರಿಗೆ ಕರೆಕ್ಟ್ ಆದ ವೋಟ್ ಅಂತ ನೋಡ್ಕೊಂಡು ಹಾಕಿ.